ಸೊ ಈಗ ನಾವು ನೋಡೋದಾದರೆ ಈ ಕಾಮರ್ಸ್ ಅಪ್ಲಿಕೇಶನಲ್ಲಿ ನೋಡೋದಾದರೆ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಫೀಚರ್ಸ್ ಇರುತ್ತೆ. ಏನೇನು ಫೀಚರ್ಸ್ ಇರೋದು ಇಲ್ಲಿ ಈ ಕಾಮರ್ಸ್ ಅಪ್ಲಿಕೇಶನಲ್ಲಿ? ಒಂದು ಬಂದ್ಬಿಟ್ಟು ಈಸ್ ಯೋರ್ ಯೂಸರ್, ಓಕೆ. ಇನ್ನೊಂದು ಬಂದ್ಬಿಟ್ಟು ಈಸ್ ಯೋರ್ ಪ್ರಾಡಕ್ಟ್, ನೆಕ್ಸ್ಟ್ ಈಸ್ ಯೋರ್ ಕಾರ್ಟ್, ಆಮೇಲೆ ನಿಮ್ಮ ಪೇಮೆಂಟ್, ಮತ್ತು ಕೊನೆಗೆ ಏನಾಗೋದು ಡೆಲಿವ್ರಿ. ಓಕೆ, ಸೊ ಯೂಸರ್ ಏನು ಮಾಡ್ತಾನೆ? ಪ್ರಾಡಕ್ಟ್ಸ್ನ ನೋಡ್ತಾನೆ, ಪ್ರಾಡಕ್ಟ್ಸ್ನ ನೋಡಾದ್ಮೇಲೆ ಅದನ್ನ ಏನು ಮಾಡ್ತಾನೆ? ಕಾರ್ಟಿಗೆ ಹಾಕ್ತಾನೆ, ಕಾರ್ಟಲ್ಲಿ ಹಾಕಾದ್ಮೇಲೆ ಟೋಟಲ್ ಅಮೌಂಟ್ನ ಪೇಮೆಂಟ್ ಮಾಡ್ತಾನೆ, ಆಮೇಲೆ ಒಂದು ಡೆಲಿವರಿ ಸಿಸ್ಟಮಿಗೆ ಡೆಲಿವರಿ ಏಜೆಂಟ್ ಅವ್ರ ಡೆಲಿವರಿ ಪಾರ್ಟ್ನರ್ ಏನು ಮಾಡ್ತಾರೆ? ಅದನ್ನು ಡೆಲಿವರ್ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ? ಅಗೇನ್ ಬ್ಯಾಕ್ ಟು ಯೂಸರ್. ಓಕೆ, ದಿಸ್ ಈಸ್ ಯೋರ್ ಎಂಟೈರ್ ಫ್ಲೋ. ಈಗ ಇದನ್ನ ಒಂದು ಮೋನೋಲಿತ್ ಅಪ್ಲಿಕೇಶನಲ್ಲಿ ನಾವು ಮಾಡ್ಬೇಕಂದ್ರೆ, ಮೋನೋಲಿತ್ ಅಂದರೆ ಏನು? ಇಟ್ಸ್ ಕೈಂಡ್ ಆಫ್ ಮೋನೋ ಅಂದರೆ ಸಿಂಗಲ್, ರೈಟ್? ಇಟ್ಸ್ ಅ ಸಿಂಗಲ್ ಅಪ್ಲಿಕೇಶನ್, ರೈಟ್? ಸೊ ಈಗ ಮೋನೋಲಿತ್ತಲ್ಲಿ ಏನು ಮಾಡ್ತಾರೆ ಅಂತಂದರೆ, ದೇರ್ ಈಸ್ ಅ ಸಿಂಗಲ್ ಅಪ್ಲಿಕೇಶನ್ ವಿಚ್ ಕೈಂಡ್ ಆಫ್ ಎನ್ಕಂಪಾಸಸ್ ದಿಸ್ ಎಂಟೈರ್ ಥಿಂಗ್. ಏನು ಎನ್ಕಂಪಾಸಸ್ ಅಂತಂದರೆ, ಇದರಲ್ಲಿ ಯೂಸರ್, ಪ್ರಾಡಕ್ಟ್, ಕಾರ್ಟ್, ಪೇಮೆಂಟ್, ಡೆಲಿವರಿ ಎಲ್ಲದು ಟೈಟ್ಲಿ ಕಪಲ್ಡ್ ಆಗಿರುತ್ತೆ. ಟೈಟ್ಲಿ ಕಪಲ್ಡ್ ಅಂದರೆ ಏನು? ಒಂದಕ್ಕೊಂದು ಈಸಿಯಾಗಿ, ತುಂಬ ಈಸಿಯಾಗಿ ಲಿಂಕ್ ಆಗಿರುತ್ತೆ. ಯೂಸರ್ ಆಗಲಿ, ಪ್ರಾಡಕ್ಟ್, ಕಾರ್ಟ್, ಪೇಮೆಂಟ್, ಡೆಲಿವರಿ. ಓಕೆ, ಇದು ಏನಾಗುತ್ತಂದರೆ ಒಂದು ಅಪ್ಲಿಕೇಶನ್ ಒಳಗಡೆ ಇವೆಲ್ಲ ಇಂಟರ್ನಲಿ ಏನಾಗಿರುತ್ತೆ? ಯೂಸರ್ ಮಾಡ್ಯೂಲ್, ಒಂದೊಂದು ಮಾಡ್ಯೂಲ್ ಅಂತ ಅನ್ಕೊಂಡ್ಬಿಡೋಣ, ರೈಟ್? ಒಂದೊಂದು ಮಾಡ್ಯೂಲ್. ಸೊ ಯೂಸರ್ ಮಾಡ್ಯೂಲ್ ಏನು ಮಾಡುತ್ತೆ? ಇಟ್ ವಿಲ್ ಇಂಟ್ರಾಕ್ಟ್ ವಿತ್ ಪ್ರಾಡಕ್ಟ್ ಮಾಡ್ಯೂಲ್. ಪ್ರಾಡಕ್ಟ್ ಮಾಡ್ಯೂಲ್ ಮೇ ಇಂಟ್ರಾಕ್ಟ್ ವಿತ್ ಕಾರ್ಟ್ ಮಾಡ್ಯೂಲ್. ಕಾರ್ಟ್ ಮಾಡ್ಯೂಲ್ ಎಲ್ಲ ನೀವು ಕಾರ್ಟ್ ಎಲ್ಲ ಆ್ಯಡ್ ಆದಮೇಲೆ ಆಮೇಲೆ ಏನು ಮಾಡ್ತಾನೆ? ಯೂಸರ್ ಪೇಮೆಂಟ್ ಮಾಡಬೇಕಾದ್ರೆ ಅದು ಪೇಮೆಂಟ್ ಮಾಡ್ಯೂಲ್ ಹೋಗ್ಬಿಟ್ಟು ಇನ್ನೊಂದು ಥರ್ಡ್ ಪಾರ್ಟಿ ಯಾವ್ದಾರ ಪೇಮೆಂಟ್ ಗೇಟ್ವೇ, ಓಕೆ, ಸೊ ಅವ್ರ ಜೊತೆ ಏನು ಮಾಡುತ್ತೆ? ಆ ಪೇಮೆಂಟ್ನ, ಈ ಫಾರ್ ಎಕ್ಸಾಂಪಲ್ ರೇಸರ್ ಪೇ ಅಂತ ಇದೆ, ಪೇ ಯು ಇದೆ, ಅಥವಾ ICICI ಬ್ಯಾಂಕ್, ಆ ಥರ ಬೇರೆ ಬೇರೆ ಎಲ್ಲ ಆ ಪೇಮೆಂಟ್ ಗೇಟ್ವೇಯಿಂದ ಪೇಮೆಂಟ್ ಆಗ್ಬಿಟ್ಟು ನಿಮಗೆ ರೆಸ್ಪಾನ್ಸ್ ಬರುತ್ತೆ, ರೈಟ್? ಈ ಪೇಮೆಂಟ್ ಒಂದು ಮಾಡ್ಯೂಲ್ ಇರುತ್ತೆ. ಮತ್ತು ಕೊನೆಗೆ ಏನು ಮಾಡುತ್ತೆ? ಡೆಲಿವರಿ ಏಜೆಂಟ್ ಹತ್ರ ಹೋಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಒಂದೇ ನಿಮಗೆ ಟೈಟ್ಲಿ ಕಪಲ್ಡ್ ಒಂದೇ ಅಪ್ಲಿಕೇಶನಲ್ಲಿ ಇತ್ತು ಅಂದರೆ ಸಿಂಗಲ್ ಆ್ಯಪ್ ಅಲ್ಲಿ ಇತ್ತು ಅಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಮೋನೋಲಿತ್. ಓಕೆ, ಸೊ ಇಲ್ಲಿ ಏನು ಮಾಡುತ್ತೆ? ನಿಮಗೆ ಒಂದೇ ಅಪ್ಲಿಕೇಶನ್ ಇದೆ, ಇದನ್ನು ನೀವು ಸರ್ವರಲ್ಲಿ ಹೋಸ್ಟ್ ಮಾಡಬೇಕಾದ್ರೆ ಹೆಂಗಿರುತ್ತೆ? ಸಿಂಗಲ್ ಅಪ್ಲಿಕೇಶನ್ ಹೋಸ್ಟೆಡ್ ಆನ್ ಸರ್ವರ್. ಇಫ್ ದಿಸ್ ಈಸ್ ಯೋರ್ ಸರ್ವರ್, ಇದು ನಿಮ್ಮ ಒಂದು ಅಪ್ಲಿಕೇಶನ್ ಇದರಲ್ಲಿ ಹೋಸ್ಟ್ ಮಾಡಿರ್ತಾರೆ. ಓಕೆ, ಈಗ ಇದಕ್ಕೆ ಲೋಡ್ ಜಾಸ್ತಿ ಆಯ್ತಪ್ಪ ಈ ಅಪ್ಲಿಕೇಶನ್ ಅಂದರೆ ಯೂಸರ್ಸ್ ಯಾರು ಯೂಸ್ ಮಾಡ್ತಾ ಇದ್ದಾರೋ ಅದು ನಂಬರ್ ಆಫ್ ಯೂಸರ್, ಫಾರ್ ಎಕ್ಸಾಂಪಲ್ ಇನಿಷಿಯಲಿ 100 ಇತ್ತು. ಓಕೆ, ಈ ಕಾಮರ್ಸ್ ಆ್ಯಪಿಗೆ 100 ಯೂಸರ್ಸ್ ಇದ್ರು. ಆಲ್ ಆಫ್ ಅ ಸಡನ್ಸ್ ಏನಾದರೂ ಒಂದು ಸೇಲ್ ಬಂತು, ಅವಾಗ ಏನಾಯ್ತು? 10,000 ಆಯಿತು. ಅವಾಗ ಏನು ಮಾಡಬೇಕು? ಈ ಅಪ್ಲಿಕೇಶನ್ನ ನೀವು ಸ್ಕೇಲ್ ಮಾಡಬೇಕು. ಸೊ ಇದೇ ಥರ ಇನ್ನೊಂದು ಸರ್ವರ್ ಇದಕ್ಕೆ ಆ್ಯಡ್ ಮಾಡ್ಬೋದು. ಓಕೆ, ಸೊ ಇದು ಸ್ಕೇಲಿಂಗ್ ಇದು ಪಾಸಿಬಲ್ ಹಿಯರ್. ಈಗ ಇನ್ನೊಂದು ಸಿನಾರಿಯೋ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಯೂಸರ್ಸ್ ಏನು ಮಾಡ್ತಾರೆ? ಪೇಮೆಂಟ್ ಜಾಸ್ತಿ ಮಾಡಲ್ಲ. ಫಸ್ಟ್ ಆಫ್ ಆಲ್ ಬರೀ ಪ್ರಾಡಕ್ಟ್ಸ್ನ ನೋಡ್ತಾರೆ ಅಲ್ವಾ? ಜಾಸ್ತಿ ಪ್ರಾಡಕ್ಟ್ಸ್ನ ಬ್ರೌಸ್ ಮಾಡ್ತಾರೆ. ಸೊ ನಾವು ಈಗ ಬ್ರೌಸ್ ಮಾಡಿದ್ನೆಲ್ಲ ನಾವು ಕಾರ್ಟಿಗೆ ಆ್ಯಡ್ ಮಾಡಿಬಿಟ್ಟು ಪೇಮೆಂಟ್ ಮಾಡೋದಿಲ್ಲ, ರೈಟ್? ನಾವು ಕೆಲವೊಂದು ಫಸ್ಟ್ ಬ್ರೌಸ್ ಮಾಡ್ತಾರೆ. ಸೊ ಅದಕ್ಕೇನಾಗುತ್ತೆ? ಪ್ರಾಡಕ್ಟ್ ಸರ್ವಿಸಿಗೆ ಮಾತ್ರ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ. ಅಂದರೆ ಪ್ರಾಡಕ್ಟ್ ಸರ್ವಿಸ್ ಜಾಸ್ತಿ ಯೂಸ್ ಆಗ್ತಿರುತ್ತೆ. ಈ ಪ್ರಾಡಕ್ಟ್ ಅನ್ನೋ ಮಾಡ್ಯೂಲ್ ಏನಿದೆಯಲ್ಲ, ಇದೇ ಜಾಸ್ತಿ ಯೂಸ್ ಆಗ್ತಾ ಇರುತ್ತೆ. ಸೊ ಇದೇ ಪ್ರಾಡಕ್ಟ್ ಸರ್ವಿಸ್ನ ಮಾತ್ರ ಜಾಸ್ತಿ ಯೂಸ್ ಆಗಿರ್ಬೇಕಾದ್ರೆ ಈ ಎಲ್ಲ ಮಾಡ್ಯೂಲ್ ಸುಮ್ಮನೆ ಕೂತ್ಕೊಂಡಿರುತ್ತೆ, ರೈಟ್? ಸೊ ನಾನು ಯಾಕೆ ಬರೀ ಪ್ರಾಡಕ್ಟ್ ಸರ್ವಿಸ್ನ ಮಾತ್ರ ತಗೊಂಡ್ಬಿಟ್ಟು ಇನ್ನೊಂದು ಸರ್ವರಲ್ಲಿ ಹೋಸ್ಟ್ ಮಾಡಬಾರ್ದು, ರೈಟ್? ನಾನು ಇದೊಂದು ಸಿಂಗಲ್ ಮಾಡ್ಯೂಲ್ ತೊಗೊತೀನಿ, ಇದನ್ನು ಮಾತ್ರ ನಾನು ಇನ್ನೊಂದು ಸರ್ವರಲ್ಲಿ ಹೋಸ್ಟ್ ಮಾಡ್ತೀನಿ, ರೈಟ್? ಅದೇ ಥರ ಪೇಮೆಂಟ್, ರೈಟ್? ಈಗ ಫಾರ್ ಎಕ್ಸಾಂಪಲ್ ಪೇಮೆಂಟ್ ಅಂತ ಇದು ಇನ್ನೊಂದು ಸಿಚುವೇಶನ್. ದಿಸ್ ಇಸ್ ಸಿಚುವೇಶನ್ ನಂಬರ್ 1. ಓಕೆ, ದಿಸ್ ಇಸ್ ಸಿಚುವೇಶನ್ ನಂಬರ್ 1. ಈಗ ಅದೇ ಥರ ಇನ್ನೊಂದು ಸಿಚುವೇಶನ್ ನೋಡೋಣ. ಇನ್ನೊಂದು ಸಿಚುವೇಶನಲ್ಲಿ ಏನಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ಪೇಮೆಂಟ್. ಈಗ ಪೇಮೆಂಟ್ ಸರ್ವಿಸ್ ಬಂದ್ಬಿಟ್ಟು ಇವತ್ತು ಒಬ್ರದ್ದಿದೆ, ಫಾರ್ ಎಕ್ಸಾಂಪಲ್ ICICI ಬ್ಯಾಂಕ್ ಅವ್ರದ್ದಿದೆ. ನಾಳೆ ನಾವು ಇನ್ನೊಬ್ರದ್ದು ಬೇಕಾಗುತ್ತೆ, ರೈಟ್? ಸೊ ದಟ್ ಯು ಕ್ಯಾನ್ ಡೂ ಇನ್ ಮೋನೋಲಿತ್ ಆಲ್ಸೋ. ಬಟ್ ಈಗ ಫಾರ್ ಎಕ್ಸಾಂಪಲ್ ಪೇಮೆಂಟ್ ಸರ್ವಿಸ್, ಇನ್ನೊಂದು ಎಕ್ಸಾಂಪಲ್ ಪೇಮೆಂಟ್ ಸರ್ವಿಸಲ್ಲಿ ಏನಾದರೂ ನೀವು ಎಕ್ಸ್ಟೆಂಡ್ ಮಾಡಬೇಕು. ಓಕೆ, ಅವಾಗ ಏನು ಮಾಡುತ್ತಾರೆ? ನಿಮ್ಮದು ಒಂದೇ ಸಿಂಗಲ್ ಅಪ್ಲಿಕೇಶನ್ ಇದ್ದರೆ ಅವಾಗ ನೀವು ಅದೇ ಅಪ್ಲಿಕೇಶನ್ನ ಎಡಿಟ್ ಮಾಡಿಬಿಟ್ಟು ಮತ್ತೆ ಈ ಸರ್ವರಿಗೆ ಹೋಸ್ಟ್ ಮಾಡಬೇಕು, ರೈಟ್? ಆದರೆ ಇದೇ ನಿಮ್ಮ ಪೇಮೆಂಟ್ ಸರ್ವಿಸ್ ಬಂದ್ಬಿಟ್ಟು ಒಂದು ಸಪ್ರೇಟ್ ಮಾಡ್ಯೂಲ್ ಥರ ಈ ಮಾಡ್ಯೂಲ್ನ ನಾವು ಸಪ್ರೇಟಾಗಿ ಒಂದು ಸರ್ವರಲ್ಲಿ ಮಾತ್ರ ಹೋಸ್ಟ್ ಮಾಡಿದರೆ ಅವಾಗ ಏನಾಗುತ್ತೆ? ಈ ಪೇಮೆಂಟ್
ಆ್ಯಪಿನ ಏನಿದೆ ಇದನ್ನು ನಾವು ಸಪ್ರೇಟಾಗಿ ಹೋಸ್ಟ್ ಮಾಡ್ಬೋದು, ಸಪ್ರೇಟಾಗಿ ಬಿಲ್ಡ್ ಮಾಡ್ಬೋದು. ಬಿಲ್ಡ್ ಮಾಡಿಬಿಟ್ಟು ಸಪ್ರೇಟಾಗಿ ಅದರದ್ದೇ ಒಂದು ಇನ್ನೊಂದು ವರ್ಷನ್ನ ಇನ್ನೊಂದು ಸಪ್ರೇಟಾಗಿ ಸರ್ವರಲ್ಲಿ ಹಾಕಬಹುದು. ರೈಟ್? ಸೊ ಈಗ ನಿಮಗೆ ನೆಸೆಸಿಟಿ ಗೊತ್ತಾಯಿತು. ಫ್ರಮ್ ಮೊನೊಲಿತ್ ಯು ಆರ್ ಮೂವಿಂಗ್ ಟು ಮೈಕ್ರೋ ಸರ್ವಿಸ್ ಬೇಸ್ಡ್ ಅಪ್ರೋಚ್. ಓಕೆ, ಸೊ ಈಚ್ ಆಫ್ ದೀಸ್ ಮಾಡ್ಯೂಲ್ಸ್, ಪ್ರತಿಯೊಂದು ಮಾಡ್ಯೂಲ್ನ ನೀವು ಸಪ್ರೇಟಾಗಿ ಒಂದೊಂದು ಸರ್ವಿಸಲ್ಲಿ ನೀವು ಸಪ್ರೇಟಾಗಿ ಸರ್ವಿಸ್ ಥರ ಡೆವಲಪ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಕಾಲ್ಡ್ ಆಸ್ ಯೋರ್ ಮೈಕ್ರೋ ಸರ್ವಿಸ್. ಪ್ರತಿಯೊಂದು ಸರ್ವಿಸ್ ಈ ಸಪ್ರೇಟ್. ಪೇಮೆಂಟ್ ಸರ್ವಿಸ್ ಈ ಸಪ್ರೇಟ್, ಪ್ರಾಡಕ್ಟ್ ಸರ್ವಿಸ್ ಈ ಸಪ್ರೇಟ್, your cart service is separate, your user service is also separate, your delivery service is also separate. Okay, this is how this is what is called as your microservice architecture. ಓಕೆ, ಸಿ ಎರಡಕ್ಕೂ ಮೈಕ್ರೋ ಸರ್ವಿಸಿಗೂ ಕೆಲವೊಂದು ಡ್ರಾಬ್ಯಾಕ್ಸ್ ಇದಾವೆ, ಮೊನೊಲಿಥಿಗೂ ಕೆಲವೊಂದು ಡ್ರಾಬ್ಯಾಕ್ಸ್ ಇದಾವೆ. ರೈಟ್? ಅದೇ ಥರ ಮೈಕ್ರೋ ಸರ್ವಿಸಸ್ಸಿಗೂ ಕೆಲವೊಂದು ಪ್ಲಸ್ ಪಾಯಿಂಟ್ಸ್ ಇದಾವೆ, ಮೊನೊಲಿಥಿಗೂ ಕೆಲವೊಂದು ಪ್ಲಸ್ ಪಾಯಿಂಟ್ಸ್ ಇದಾವೆ. ಸೊ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಈಗ ನೋಡೋಣ ಬನ್ನಿ. ಮೊನೊಲಿತ್ ವರ್ಸಸ್ ಮೈಕ್ರೋ ಸರ್ವಿಸ್ ಆಯಿತು. ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಮೈಕ್ರೋ ಸರ್ವಿಸ್?